ನಮಸ್ಕಾರ ವೀಕ್ಷಕರೇ. ಒನ್ ಮ್ಯಾನ್ ಆರ್ಮಿ ಅಂತಾರಲ್ಲ, ಡಿ ಕೆ ಶಿವಕುಮಾರ್ ಅಂತವ್ರಿಗೆ ಸದ್ಯ ಕರ್ನಾಟಕ ರಾಜಕೀಯ ನೋಡಿದ್ರೆ ಒನ್ ಮ್ಯಾನ್ ಆರ್ಮಿ ಯಾರಿದ್ರೆ ಅದು ಡಿ ಕೆ ಶಿವಕುಮಾರ್. ಯಾರು ಏನು ಬೇಕಾದ್ರೂ ಮಾಡಲಿ, ನಾನು ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ನುಗ್ತಾವ್ರೆ. ಡಿ ಕೆ ಶಿವಕುಮಾರ್ಗೆ ರಾಜಕೀಯ ಅನ್ನೋದು ಪ್ರತಿಷ್ಠೆನೂ ಹೌದು, ರಾಜಕೀಯ ಅನ್ನೋದು ನಿಷ್ಠೆನೂ ಹೌದು. ರಾಜಕೀಯ ಅನುಭವದಲ್ಲಿ ಸಿದ್ದರಾಮಯ್ಯ ಅವರು ಸೀನಿಯರ್ ಇರ್ಬೋದು, ಆದರೆ ಕಾಂಗ್ರೆಸ್ಗೆ ಇರುವಂಥ ನಿಷ್ಠೆಯಲ್ಲಿ ಡಿ ಕೆ ಶಿವಕುಮಾರ್ ಸೀನಿಯರ್. ಮಾಡಿರೋ ಕೆಲಸಕ್ಕೆ ಕೂಲಿ ಬೇಕು ಅಂತ ಹೇಳ್ತಾನೆ ಇದ್ದರು. ಹೀಗಾಗಿ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಲೆಕ್ಕಾಚಾರಗಳು ಸದ್ಯಕ್ಕೆ ಎಲ್ಲ ಒಂಚೂರು ಸ್ಟಾಪ್ ಆಗಿಬಿಡ್ತು ಈ ಬಳ್ಳಾರಿ ಬಡಿದಾಟದ ಲೆಕ್ಕಾಚಾರದಲ್ಲಿ. ಅದ್ರ ಮಧ್ಯೆ ಕೋಗಿಲು ಲೇಔಟ್ನ ಕಿತ್ತಾಟ. ಆದರೆ ಈಗ ಮತ್ತಷ್ಟು ಸೈಲೆಂಟ್ ಆಗಬೇಕಾಗಬಹುದು ಡಿ ಕೆ ಶಿವಕುಮಾರ್ ಅವರು. ಬಿಕಾಸ್ ಬೆಂಗಳೂರು GBA ಚುನಾವಣೆಗಾಗಿ ಅಹಮದ್ ಪಟೇಲ್ ಅವ್ರಿಗೋಸ್ಕರ, ಅಂದರೆ ಪಕ್ಷ ನಿಷ್ಠೆಗೋಸ್ಕರ ಜೈಲ್ಗೋದ್ರು ತಲೆ ಕೆಡಿಸ್ಕೊಳ್ಳಿಲ್ಲ, ತಿಹಾರ್ ಜೈಲ್ಗೋದ್ರು ತಲೆ ಕೆಡಿಸ್ಕೊಳ್ಳಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊದಲ ಅವಧಿಯಲ್ಲಿ ಸಚಿವ ಸ್ಥಾನವನ್ನು ಒಂದಷ್ಟು ದಿನ ಕೈ ತಪ್ಪಿಸಿದ್ರು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ನಿಷ್ಠೆ, ಸೋನಿಯಾ ಗಾಂಧಿಗೆ ಕೊಡುವಂಥ ಬೆಲೆ, ಪಕ್ಷಕ್ಕೆ ಕೊಡುವಂಥ ಬೆಲೆ ಅಂಥದ್ದು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಒಂದು ರೀತಿ ಒನ್ ಮ್ಯಾನ್ ಆರ್ಮಿ. ಏನು ಬೇಕಾದ್ರೂ ಮಾಡ್ತೀನಿ. ತಮಿಳ್ನಾಡು ಕಾಂಗ್ರೆಸ್ಸಿಗೆ ಪ್ರಾಬ್ಲಮ್ ಆಗಲಿ, ಕೇರಳ ಕಾಂಗ್ರೆಸ್ಸಿಗೆ ಪ್ರಾಬ್ಲಮ್ ಆಗಲಿ, ಇಡೀ ದೇಶದಲ್ಲಿ ತೆಲಂಗಾಣ ಮಗದೊಂದು ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಪ್ರಾಬ್ಲಮ್ ಆದರೂ ಎಲ್ಲ ಹುಡಿಕೊಂಬರೋದು ಡಿ ಕೆ ಶಿವಕುಮಾರ್ ಮನೆ ಬಾಗಿಲಿಗೆ. ಯಾರು ಸಿದ್ದರಾಮಯ್ಯ ಅವ್ರ ಮನೆ ಬಾಗಿಲಿಗೆ ಹೋಗಲ್ಲ. ಸಿದ್ದರಾಮಯ್ಯ ಮಾಸ್ ಲೀಡರ್, ಡಿ ಕೆ ಶಿವಕುಮಾರ್ ಕ್ಲಾಸ್ ಲೀಡರ್, ಜೊತೆಗೆ ಡೇರ್ ಡೆವಿಲ್, ಟ್ರಬಲ್ ಶೂಟರ್ ಅನ್ನೋದು ಅದಕ್ಕೇನೆ. ಹೀಗಾಗಿ ಈ ಟ್ರಬಲ್ ಶೂಟರ್ ಇದೀಗ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸೋಕ್ಕೂ ಮೊದಲು ಇರುವಂಥ ಅತಿ ದೊಡ್ಡ ಅಗ್ನಿ ಪರೀಕ್ಷೆ ಗ್ರೇಟರ್ ಬೆಂಗಳೂರು ಚುನಾವಣೆ. ಸಾಕಷ್ಟು ವಿರೋಧಗಳ ನಡುವೆ ಬೆಂಗಳೂರನ್ನ ಹರಿದು 5 ಪಾಲು ಮಾಡಾಕ್ಬಿಟ್ಟವ್ರೆ. ಹೀಗಾಗಿ ಬೆಂಗಳೂರು ಚುನಾವಣೆಯನ್ನು ಗೆಲ್ಲಲೇಬೇಕಾದ ಪ್ರತಿಷ್ಠೆ, ಜೊತೆಗೆ ಎಲ್ಲ ಸಮಸ್ಯೆಗಳ ನಡುವೆ ಪಕ್ಷದ ಪರವಾಗಿ ನಿಲ್ಲಬೇಕಾದ ನಿಷ್ಠೆ, ಎರಡೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಇರುವಂಥ ಅತಿ ದೊಡ್ಡ ಸವಾಲು. ಡಿ ಕೆ ಶಿವಕುಮಾರ್ ಅವ್ರಿಗೆ ಭೈರತಿ ಸುರೇಶ್ ಆಗಿರ್ಬೋದು, ಜಾರ್ಜ್ ಆಗಿರ್ಬೋದು, ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಎಲ್ಲರೂ ಕೂಡ ಒಬ್ಬೊಬ್ಬರು ಬೆಂಗಳೂರಿನ 5 ವಿಭಾಗಗಳಿಗೆ 5 ಅಧ್ಯಕ್ಷರುಗಳನ್ನಾಗಿ ಮಾಡವ್ರೆ. ಎಲ್ಲರನ್ನೂ ಜೊತೆಯಾಗಿ ತೆಗೆದುಕೊಂಡು, ಎಲ್ಲರನ್ನೂ ಒಟ್ಟಾಗಿ ಕರ್ಕೊಂಡು, ಜೊತೆಗೆ BBMP ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಕಬ್ಜಾ ಮಾಡಿಕೊಳ್ಳುವಂಥ ಅತಿ ದೊಡ್ಡ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಮೇಲೆ ಇದೆ. ಡಿ ಕೆ ಶಿವಕುಮಾರ್ ಸಫಲರಾಗ್ತಾರಾ? ಕನ್ಸಲ್ಲಿ ನಿಂತ್ಕೊಂಡು ಕೇಳಿದ್ರು ಹೇಳ್ತಾರೆ ನಾವೇ ಗೆಲ್ಲೋದು ಅಂತ. ಡಿ ಕೆ ಶಿವಕುಮಾರ್ಗೆ ಕಾನ್ಫಿಡೆನ್ಸ್ ಇದೆ. ಆದರೆ ಜೊತೆಯಲ್ಲಿರೋರು ಅದೇ ರೀತಿಯ ಪರ್ಫಾರ್ಮೆನ್ಸನ್ನು ಕೊಡಬೇಕು. ನಾನ್ ಸ್ಟ್ರೈಕಲ್ಲಿ ಇದ್ದವರೆಲ್ಲ ಔಟ್ ಆಯ್ತಾ ಹೋದರೆ ಏನು ಸಿಂಗಲ್ ಬ್ಯಾಟಿಂಗ್ ಕೊಡೋಕ್ಕೆ ಇದನ್ನು ಚಿಕ್ಕ ಮಕ್ಕಳು ಕ್ರಿಕೆಟ್ ಅಲ್ಲ. ಹೀಗಾಗಿ BBMP GBA ಚುನಾವಣೆ ಆಗಿದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲ ಸವಾಲುಗಳನ್ನು ನಿಭಾಯಿಸ್ಕೊಂಡು ಹೋಗೋಕ್ಕೆ ಸಹಕಾರ ಬೇಕು. ಸಿದ್ದರಾಮಯ್ಯ ಅವರು ಆಬ್ವಿಯಸ್ಲಿ ಮೊನ್ನೆ ಅದು ಯಾವುದೋ ಕಾರ್ಯಕ್ರಮ, ದೇವಾಂಗ ಸಮಾಜದ ಕಾರ್ಯಕ್ರಮ ಅಂತಾರೆ, ಕೂತ್ಕೋ ನನ್ನ ಕೂರ್ಚಿಲೆ ಕೂತ್ಕೋ ಅಂತಿದ್ರು. ಸಿದ್ದರಾಮಯ್ಯ ಅವರು ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಕ್ಕೆ ಅದೆಲ್ಲ ಒಂದು ರೀತಿ ಸಿದ್ದರಾಮಯ್ಯ ಅವರು ಅಲ್ಲಲ್ಲೇ ಕುಂತಲ್ಲೇ ಕಾಮಿಡಿ ಮಾಡ್ತಿರ್ತಾರೆ. ಈ ರೀತಿ ಇವೆಲ್ಲವೂ ಮುನ್ನುಡಿ ಬರಿತಾ ಹೋಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಸ್ಪಷ್ಟ ಇದೆ, ಸೂಕ್ತ ಸಂದರ್ಭದಲ್ಲಿ ನನಗೆ ನಾಯಕತ್ವ ಸಿಗುತ್ತೆ ಅಂತ. ಯಾಕಂದರೆ ಕೊರೋನಾ ಅಂತ ಸಂಕಷ್ಟದಲ್ಲಿ ಎಲ್ಲ ಬೆಂಗಳೂರು ಬಿಟ್ಟು ಊರು ಸೇರ್ಕೊತಿರೋ ಸಂದರ್ಭದಲ್ಲಿ KPCC ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನು ಹೊತ್ತು ಆ ಕಾರ್ಯಕ್ರಮ ತುಂಬ ಚೆನ್ನಾಗಿ ನೆನಪಿದೆ. ಕಾರ್ಯಕ್ರಮದಲ್ಲಿ ಕುಂತಿದ್ದವರೆಲ್ಲ ಮಾಸ್ಕ್ ಹಾಕೊಂಡು ಯಾಕಾರೋ ಬಂದುವಪ್ಪ, ಯಾರಿಗೆ ಕೊರೋನಾ ಐತೆ ಅಂತ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿದ್ರು. ಆದರೆ ಎಲ್ಲರನ್ನ ಸೇರಿಸಿ ಪಕ್ಷವನ್ನು ಕಟ್ಟಿ KPCC ಅಧ್ಯಕ್ಷರಾಗಿ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ತರೋದಿದೆಯಲ್ಲ, ಡಿ ಕೆ ಶಿವಕುಮಾರ್ ಪಾತ್ರ ದೊಡ್ಡದು. ಅವ್ರಿಗೆ ಸಿಗಬೇಕಾಗಿರೋ ಕೂಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಸಿಗಬೇಕು. ಹೀಗಾಗಿ ಈ ಬಾರಿಯ ಗ್ರೇಟರ್ ಬೆಂಗಳೂರು ಚುನಾವಣೆ ಪಕ್ಷವಾಗಿ ನಿಷ್ಠೆ, ವ್ಯಕ್ತಿಯಾಗಿ ಪ್ರತಿಷ್ಠೆ ಡಿ ಕೆ ಶಿವಕುಮಾರ್ ಪಾಲಿಗೆ. ವೀಕ್ಷಕರೇ, ಎಟ್ ದ ಸೇಮ್ ಟೈಮ್ ವಿಜೇಂದ್ರ ಮತ್ತು ಕುಮಾರಸ್ವಾಮಿ, ಅಂದರೆ ನಿಖಿಲ್ ಆಗಿರ್ಬೋದು ಅಥವಾ HD ಕುಮಾರಸ್ವಾಮಿ ಅವರಾಗಿರ್ಬೋದು, BJP ಮತ್ತು JDS ಕೂಡ ದೊಡ್ಡ ಮಟ್ಟದಲ್ಲಿ ನುಗ್ಗುತ್ತೆ. ಸರ್ಕಾರದ ವಿರುದ್ಧ ಅಲೆ ಇದೆ, ನಾವು ಅದನ್ನು BBMPಲೇ ತೋರಿಸ್ತೀವಿ ಅಂತ ಅವರು ಹೊರಟವ್ರೆ. ಏನಾಗುತ್ತೆ ನಿಷ್ಠೆ ಪ್ರತಿಷ್ಠೆಯ ವಾರ್? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.